ಹಲೋ ಮಂಜುನಾಥ, ಮೈಕ್ ಆನ್ ಮಾಡು. ಹೇಳಿ ಮಿಸ್. 10ನೇ ತರಗತಿ ಪಾಠ ಲೈವ್ ಕ್ಲಾಸ್ ಆರಂಭ ಮಾಡ್ತಾ ಇದ್ದೇವೆ. ಮಂಜುನಾಥ, ಪ್ರೆಸೆಂಟ್ ಮಿಸ್ ಹೇಳು. ಪ್ರೆಸೆಂಟ್ ಮಿಸ್. ಮಂಜುನಾಥ, ಪ್ರೆಸೆಂಟ್ ಮಿಸ್ ಹೇಳು. ಪ್ರೆಸೆಂಟ್ ಮಿಸ್. ಶ್ರೀಲಕ್ಷ್ಮಿ. ಪ್ರೆಸೆಂಟ್ ಮಿಸ್. ಶ್ರೀಲಕ್ಷ್ಮಿ, ಮೈಕ್ ಆನ್ ಮಾಡು. ಪ್ರೆಸೆಂಟ್ ಮಿಸ್. ಪ್ರೆಸೆಂಟ್ ಮಿಸ್ ಹೇಳು. ಪ್ರೆಸೆಂಟ್ ಮಿಸ್. ಮ್ಯೂಟ್ ಉಂಟು ಮಿಸ್, ಮ್ಯೂಟ್. ಮಂಜುನಾಥ, ಹಾ ಮಿಸ್. ಪ್ರೆಸೆಂಟ್ ಮಿಸ್ ಹೇಳು. ಪ್ರೆಸೆಂಟ್ ಮಿಸ್. ಶ್ರೀಲಕ್ಷ್ಮಿ. ಪ್ರೆಸೆಂಟ್ ಮಿಸ್. ಇಬ್ಬರೇ ಬಂದದ? ಪವನಶ್ರೀ. ಪ್ರೆಸೆಂಟ್ ಮಿಸ್. ಲಕ್ಷ್ಮಣ್. ಪ್ರೆಸೆಂಟ್ ಮಿಸ್. ಪವನ್. ಪವನ್. ಪವನ್, ಪ್ರೆಸೆಂಟ್ ಮಿಸ್ ಹೇಳು. ಪವನ್ ಕೇಳ್ತಾ ಇಲ್ವಾ? ಮಾದೇಶ. ಮಿಸ್. ಮಾದೇಶ. 6 ಜನ ಬಂದಿದ್ದಾರೆ 24ರಲ್ಲಿ. ಉಳಿದವ್ರು ಎಲ್ಲಿ ಹೋದ್ರು? ಹನ್ನೆರಡು ಮುಕ್ಕಾಲು ಆಯ್ತಲ್ಲ. ನಾವು ಪಾಠ ಶುರು ಮಾಡುವ. ಬೋರ್ಡ್ ಕಾಣ್ತಾ ಇದೆಯಾ ನೋಡಿ. ಮಾದೇಶ, ಕಾಣ್ತದೆ ಮಿಸ್. ಕಾಣ್ತದಲ್ವಾ? ಸರಿ. ಈಗ ತ್ರಿಭುಜಗಳ ಪಾಠವನ್ನು ಮುಂದುವರಿಸುವ. ಎಲ್ಲರೂ ಮೈಕ್ ಮ್ಯೂಟ್ ಮಾಡಿ. ಎಲ್ಲರೂ ಮೈಕ್ ಮ್ಯೂಟ್ ಮಾಡಿ. ಈಗ ಇನ್ನೊಂದು ಪ್ರಮೇಯವನ್ನು ಇವತ್ತಿನ ತರಗತಿಯಲ್ಲಿ ಕಲಿಯುವ. ಪೈಥಾಗೋರಸ್ನ ಪ್ರಮೇಯ ಬಹಳ ಮುಖ್ಯವಾದಂತ ಪ್ರಮೇಯ. ಪ್ರತಿ ಪರೀಕ್ಷೆಗೂ ಇದನ್ನ ಸಾಧಿಸ್ಲಿಕ್ಕೆ ಕೇಳಿಯೇ ಕೇಳ್ತಾರೆ. ಈಗ ಎಲ್ಲರೂ ಮೊದಲಿಗೆ ಪೈಥಾಗೋರಸ್ನ ಪ್ರಮೇಯ ಅಂತೇಳಿ ಸೈಡ್ ಹೆಡ್ಡಿಂಗ್ ಬರ್ದು ಹೇಳಿಕೆ ಬರೆಯಿರಿ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ಬರ್ತಾ ಇದ್ದೀರಲ್ವಾ? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು
ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈಗ ಯಶ್ವಿತಾ ಮೈಕ್ ಆನ್ ಮಾಡಿ ನಾನು ಹೇಳಿದ ಹೇಳಿಕೆಯನ್ನು ಇನ್ನೊಮ್ಮೆ ಓದು. ಓದು. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ವೆರಿ ಗುಡ್. ಈಗ ಮೈಕ್ ಆಫ್ ಮಾಡು. ಒಂದು ಲಂಬಕೋನ ತ್ರಿಭುಜವನ್ನು ಬಿಡಿಸಿ. ಒಂದು ಲಂಬಕೋನ ತ್ರಿಭುಜವನ್ನು ಬಿಡಿಸಿ. ಎಲ್ಲರೂ ಮೈಕ್ ಆಫ್ ಮಾಡಿ. ಎ ಬಿ ಸಿ ಹೆಸರು ಕೊಡಿ. ಇನ್ನೊಂದು ಲಂಬ ರೇಖೆ ಬಿಡಿ ಅನ್ನು ಎಳೆಯಿರಿ. ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ ಲಂಬದ ಗುರುತು ಹಾಕಿ. ಇನ್ನು ಎ ಬಿಂದುವಿನಲ್ಲಿ ಎಕ್ಸ್ ಹೇಳಿ ಕೋನದ ಅಳತೆ ಬರೆಯಿರಿ. ಕೋನ ಎಕ್ಸ್. ಈ ಬಿ ಅಲ್ಲಿ ಎರಡು ಕೋನ ಉಂಟಲ್ವಾ, ಅದರಲ್ಲಿ ಮೇಲಿನ ಕೋನ 90 ಮೈನಸ್ ಎಕ್ಸ್ ಅಂತ ಹೇಳಿ ಬರೆಯಿರಿ. 90 ಮೈನಸ್ ಎಕ್ಸ್. ಕೆಳಗಿನ ಕೋನ ಎಕ್ಸ್ ಅಂತ ಹೇಳಿ ಬರೆಯಿರಿ. ಇಡೀ ಬಿಗೆ ಒಂದು ಲಂಬ ಕೋನದ ಗುರುತು ಹಾಕಿ. ಇನ್ನು ಸಿ ಅಲ್ಲಿ 90 ಮೈನಸ್ ಎಕ್ಸ್ ಅಂತ ಹೇಳಿ ಬರೆಯಿರಿ. ಈಗ ದೊಡ್ಡ ತ್ರಿಭುಜದ 3 ಕೋನಗಳನ್ನು ನೋಡುವ. ಕೋನ ಬಿ ಅಲ್ಲಿ 90, ಎ ಅಲ್ಲಿ ಎಕ್ಸ್, ಸಿ ಅಲ್ಲಿ 90 ಮೈನಸ್ ಎಕ್ಸ್. ಇನ್ನು ಎರಡು ಚಿಕ್ಕ ಲಂಬಕೋನ ತ್ರಿಭುಜಗಳಿದ್ದಾವೆ, ಅದರ ಕೋನಗಳನ್ನು ನೋಡುವ. ಡಿ ಅಲ್ಲಿ 90, ಎ ಅಲ್ಲಿ ಎಕ್ಸ್, ಬಿ ಅಲ್ಲಿ 90 ಮೈನಸ್ ಎಕ್ಸ್. ಇನ್ನು ಎರಡನೇ ಚಿಕ್ಕ ತ್ರಿಭುಜದಲ್ಲಿ ಡಿ ಅಲ್ಲಿ 90, ಬಿ ಅಲ್ಲಿ ಎಕ್ಸ್, ಸಿ ಅಲ್ಲಿ 90 ಮೈನಸ್ ಎಕ್ಸ್. ಹಾಗಾದ್ರೆ 3 ಲಂಬಕೋನ ತ್ರಿಭುಜದಲ್ಲಿರುವ 3 ಕೋನಗಳ ಅಳತೆಗಳು, ಒಂದು 90, ಇನ್ನೊಂದು ಎಕ್ಸ್, ಇನ್ನೊಂದು 90 ಮೈನಸ್ ಎಕ್ಸ್. ಗೊತ್ತಾಯ್ತಲ್ವಾ? ಈಗ ದತ್ತ ಬರಿಬೇಕು. ಎಂತಹ ತ್ರಿಭುಜ? ಲಂಬಕೋನ ತ್ರಿಭುಜ, ಅಷ್ಟೇ ಕೊಟ್ಟದ್ದು. ಲಂಬಕೋನ ಹೇಳಿದ್ರೆ ಒಂದು ಕೋನದ ಅಳತೆ 90 ಡಿಗ್ರಿ. ಅದು ಎಲ್ಲಿ ಉಂಟು ಅಂತೇಳಿ ಬರಿಬೇಕು. ದತ್ತ ಬರೀರಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಸಮ 90 ಡಿಗ್ರಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಸಮ 90 ಡಿಗ್ರಿ. ಚಿತ್ರ ಆಯ್ತು, ದತ್ತ ಆಯ್ತು. ನೆಕ್ಸ್ಟ್ ಸ್ಟೆಪ್ ಸಾಧನೀಯ. ವಿಕರ್ಣ 90 ಡಿಗ್ರಿಗೆ ಎದುರುಗಡೆ ಇರುವ ಬಾಹು ವಿಕರ್ಣ, ಅದರ ಹೆಸರೆಂತದು? ಎಸಿ. ಅದರ ವರ್ಗ ಎಸಿ ವರ್ಗ ಸಮ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ. ಎಸಿ ವರ್ಗ ಸಮ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ. ಈಗ ಒಂದು ಎಕ್ಸ್ಟ್ರಾ ಗೆರೆಯನ್ನು ಎಳೆದಿದ್ದೇವೆ, ಬಿಡಿಯನ್ನು. ಅದನ್ನು ರಚನೆಯಲ್ಲಿ ಬರಿಬೇಕು. ರಚನೆ: ಬಿಡಿ ಲಂಬ ಎಸಿ ಎಳೆದಿದೆ. ಬಿಡಿ ಲಂಬ ಎಸಿ ಎಳೆದಿದೆ. ಈಗ ಚಿತ್ರ ಆಯ್ತು, ದತ್ತ ಆಯ್ತು, ಸಾಧನೀಯ ಆಯ್ತು, ರಚನೆ ಆಯ್ತು. ಈಗ ಸಾಧನೆ. ಈಗ ಚಿತ್ರ ಇದೇ ರೀತಿ ಮಾಡ್ಬೇಕು. 90 ಡಿಗ್ರಿ ಬಿ ಅಲ್ಲಿಯೇ ಕೊಡ್ಬೇಕು. ಅದು ನೆನಪಿರ್ಬೇಕು ನಿಮ್ಗೆ. ಚಿತ್ರ ಇದೇ ರೀತಿ ಮಾಡ್ಬೇಕು. 90 ಡಿಗ್ರಿಯಲ್ಲಿ ಬಿ ಅಲ್ಲಿ ಬರ್ಬೇಕು. ಈಗ 3ರಲ್ಲಿ 2 ಲಂಬಕೋನ ತ್ರಿಭುಜಗಳನ್ನು ತಗೊಳ್ಬೇಕು. ಹೇಗೆ ಹೇಳಿದ್ರೆ, ಒಂದು ದೊಡ್ಡ ತ್ರಿಭುಜ ಯಾವಾಗ್ಲೂ ಇರ್ಲೇಬೇಕು. ದೊಡ್ಡ ತ್ರಿಭುಜದ ಹೆಸರೆಂತದು? ಎ ಬಿ ಸಿ.
ಆಗ ತ್ರಿಭುಜ ಎ ಬಿ ಸಿ ಮತ್ತು ಚಿಕ್ಕ ತ್ರಿಭುಜವನ್ನು ತಗೊಳ್ಬೇಕು. ಚಿಕ್ಕ ತ್ರಿಭುಜ ಎ ಡಿ ಬಿ, ಎ ಬಿ ಸಿ, ಎ ಡಿ ಬಿ, ಇದನ್ನ ಎ ಬಿ ಡಿ ಅಂತ ಬರೆಯುವ ಹಾಗಿಲ್ಲ, ಬಿ ಡಿ ಎ ಅಂತೇಳಿ ಬರೆಯುವ ಹಾಗಿಲ್ಲ, ಎ ಡಿ ಬಿ ಹೇಳಿಯೇ ಬರಿಬೇಕು. ಎ ಬಿ ಸಿ ಅನ್ನು ಸಿ ಬಿ ಎ ಅಂತೇಳಿ ಬರೆಯುವಾಗಿಲ್ಲ, ಬಿ ಸಿ ಎ ಅಂತೇಳಿ ಬರೆಯುವಾಗಿಲ್ಲ, ಎ ಬಿ ಸಿ ಹೇಳಿಯೇ ಬರಿಬೇಕು. ಎ ಬಿ ಸಿ ಎ ಡಿ ಬಿ, ಎ ಬಿ ಸಿ ಎ ಡಿ ಬಿ, ಎ ಬಿ ಸಿ ಎ ಡಿ ಬಿ, ಇದು ನೆನಪು. ಮೊದಲನೇ ಸೆಟ್ ಎ ಬಿ ಸಿ ಮತ್ತು ಎ ಡಿ ಬಿ ಗಳಲ್ಲಿ. ಬರ್ದಾಯ್ತಾ? ಈಗ ಹೌದು ನೋಡಿ, miss. ಫಸ್ಟಿನ ಅಕ್ಷರ ಇಲ್ಲಿ ಸಹ ಎ, ಇಲ್ಲಿ ಸಹ ಎ ಅಂತ ಹೇಳಿದ್ರೆ ಕೋನ ಎ ಅನ್ನೋದು ದೊಡ್ಡ ತ್ರಿಭುಜದಲ್ಲಿಯೂ ಉಂಟು, ಚಿಕ್ಕ ತ್ರಿಭುಜದಲ್ಲಿಯೂ ಉಂಟು. ಎರಡೂ ಕಡೆ ಇದ್ರೆ ನಾವು ಅದನ್ನು ಉಭಯ ಸಾಮಾನ್ಯ ಅಂತೇಳಿ ಕರೆಯೋದು. ನೆನಪಿದೆ ಅಲ್ವಾ? ಹಾಗಾದ್ರೆ ಕೋನ ಎ ಉಭಯ ಸಾಮಾನ್ಯ ಬರೆಯಿರಿ. ಕೋನ ಎ ಉಭಯ ಸಾಮಾನ್ಯ. ನೆಕ್ಸ್ಟ್ ಎರಡನೇ ಲೆಟರ್ ನೋಡಿ ಬಿ, ಇಲ್ಲಿರುವ ಲೆಟರ್ ನೋಡಿ ಡಿ. ಕೋನ ಬಿ ಎಷ್ಟು ಡಿಗ್ರಿ? 90 ಡಿಗ್ರಿ. ಕೋನ ಡಿ ಎಷ್ಟು ಡಿಗ್ರಿ? 90 ಡಿಗ್ರಿ. ಬರೀರಿ, ಕೋನ ಬಿ ಸಮ ಕೋನ ಡಿ ಸಮ 90 ಡಿಗ್ರಿ. ಕೋನ ಎ ಉಭಯ ಸಾಮಾನ್ಯ, ಕೋನ ಬಿ ಸಮ ಕೋನ ಡಿ ಸಮ 90 ಡಿಗ್ರಿ ಆಯ್ತಲ್ವಾ? ಈಗ ದೊಡ್ಡ ತ್ರಿಭುಜದಲ್ಲಿ ಕೋನ ಸಿ 90 ಮೈನಸ್ ಎಕ್ಸ್, ಇಲ್ಲಿ 90 ಮೈನಸ್ ಎಕ್ಸ್ ಅದು ಬಿ ಯದ್ದು ಒಂದು ಭಾಗ ಆಗುವಾಗ ಬಿ ಅಂತೇಳಿ ಬರೀಲಿಕ್ಕೆ ಆಗುದಿಲ್ಲ, 3 ಅಕ್ಷರಗಳಿಂದ ಬರೀಬೇಕು. ಕೋನ ಎ ಬಿ ಡಿ, ಇಲ್ಲಿಗಾಗುವಾಗ ಕೋನ ಸಿ ಮಾತ್ರ. ಕೋನ ಸಿ ಸಮ ಕೋನ ಎ ಬಿ ಡಿ. ಈಗ ಇದ್ರದ್ದು ಒಂದು ಜೊತೆ ಕೋನಗಳು ಸಮ, ಇನ್ನೊಂದು ಜೊತೆ ಕೋನಗಳು ಸಮ, ಮೂರನೇ ಜೊತೆ ಕೋನಗಳು ಸಮ. ಆದ್ರಿಂದ ಎರಡು ತ್ರಿಭುಜಗಳು ಸಮರೂಪ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಡಿ ಬಿ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಡಿ ಬಿ. ಬ್ರಾಕೆಟ್ ನಲ್ಲಿ ಸಮಕೋನೀಯ ಅಂತೇಳಿ ಬರೆಯಿರಿ. ಈಗ ದೊಡ್ಡ ತ್ರಿಭುಜ ಮತ್ತು ತ್ರಿಭುಜ ಎ ಡಿ ಬಿಗಳು ಸಮರೂಪ ಹೇಳಿ ಆಯ್ತು. ಈಗ ಎರಡೆರಡು ಅಕ್ಷರಗಳನ್ನು ಜೊತೆ ಮಾಡಿ ಬರಿಬೇಕು ನಾವು. ನಮ್ಗೆ ಎ ಬಿ ಬೇಕು, ಇಲ್ಲಿರುವ ಎ ಬಿ ಬೇಕು ನಮ್ಗೆ. ಅದಕ್ಕೆ ಎ ಬಿ ಫಸ್ಟ್ ಮತ್ತೆ ಸೆಕೆಂಡ್ ಅಕ್ಷರ. ಇದರಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಅಕ್ಷರ ಯಾವುದು? ಎ ಡಿ. ಒಂದು ಸಮಾನುಪಾತದ ಬಾಹು ಎ ಬಿ ಮತ್ತು ಎ ಡಿ. ಒಂದು ಅಂಶದಲ್ಲಿ ಬರಿಬೇಕು, ಇನ್ನೊಂದನ್ನು ಛೇದದಲ್ಲಿ ಬರಿಬೇಕು. ಬರೀರಿ, ಎ ಬಿ ಭಾಗಿಸು ಎ ಡಿ. ಫಸ್ಟ್ ಇದೆರಡು. ನಾನು ಆಗ್ಲೇ ಹೇಳಿದೆ, ಎ ಬಿ ಸಿ ಮತ್ತು ಎ ಡಿ ಬಿ ಅಂತೇಳಿಯೇ ಬರಿಬೇಕು. ಎ ಬಿ ಡಿ ಅಂತೇಳಿ ಬರ್ದ್ರೆ ಆಗುದಿಲ್ಲ. ಎ ಡಿ ಬಿ ಫಸ್ಟ್ ಇದೆರಡು ಆಯ್ತು. ಈಗ ಪುನಃ ಇದರಲ್ಲಿ ಎ ಬಿ ಎಲ್ಲಿ ಬರ್ತದೆ? ಫಸ್ಟ್ ಮತ್ತೆ ಥರ್ಡ್. ಇಲ್ಲಿ ಫಸ್ಟ್ ಮತ್ತೆ ಥರ್ಡ್ ಯಾವ್ದುಂಟು? ಎ ಸಿ. ಆದ್ರಿಂದ ಎ ಸಿ ಭಾಗಿಸು ಎ ಬಿ. ಎ ಬಿ ಭಾಗಿಸು ಎ ಡಿ ಸಮ ಎ ಸಿ ಭಾಗಿಸು ಎ ಬಿ. ಈಗ ಅಡ್ಡ ಗುಣಾಕಾರ ಮಾಡುವ. ಎ ಬಿ ಗುಣಿಸು ಎ ಬಿ. ಎ ಬಿ ಘಾತ 1 ಪುನಃ ಎ ಬಿ ಘಾತ 1 ಆಗುವಾಗ ಎ ಬಿ ಘಾತ 2 ಆಯ್ತು.
AC ಗುಣಿಸು AD. AB ವರ್ಗ ಸಮ AC ಗುಣಿಸು AD. ಅದಕ್ಕೆ ಒಂದನೇ ಸಮೀಕರಣ ಅಂತೇಳಿ ಬರೀರಿ. ಪುನಃ ಹೇಳ್ತಾ ಇದ್ದೇನೆ, ತ್ರಿಭುಜ ABC ಮತ್ತು ತ್ರಿಭುಜ ADB ಅಂತಲೇ ತಗೊಳ್ಬೇಕು. ಆಗ ಮಾತ್ರ ಫಸ್ಟ್ ಇದೆರಡು ಫಸ್ಟ್ ಲಾಸ್ಟ್ ಒಟ್ಟಿಗೆ ಬರೀಲಿಕ್ಕೆ ಆಗ್ತದೆ ನಮ್ಗೆ. ಈಗ ಒಂದು ದೊಡ್ಡ ತ್ರಿಭುಜ ಮತ್ತು ಇನ್ನೊಂದು ಚಿಕ್ಕ ತ್ರಿಭುಜವನ್ನು ತಗೊಳ್ಳೋ. ದೊಡ್ಡ ತ್ರಿಭುಜ ABC, ಇನ್ನೊಂದು ತ್ರಿಭುಜ BDC. ABC ಮತ್ತು BDC. ಇಲ್ಲಿ ABC ಮತ್ತು ADB, ಇಲ್ಲಿ ABC ಮತ್ತು BDC. ಈಗ AC ಒಟ್ಟಿಗೆ ಬರುವ ಹಾಗೆ ತಗೊಳ್ಬೇಕು ನಾವು. AC ಫಸ್ಟ್ ಮತ್ತೆ ಲಾಸ್ಟ್. ಇಲ್ಲಿ ಫಸ್ಟ್ ಮತ್ತೆ ಲಾಸ್ಟ್ ಯಾವುದು? BC. ಆ ಮೊದಲಿಗೆ ಮೂರು ಕೋನಗಳನ್ನು ಬರೆಯುವ. ಇಲ್ಲಿ ಸಹ C ಉಂಟು, ಇಲ್ಲಿ ಸಹ C ಉಂಟು. ಕೋನ C ಉಭಯ ಸಾಮಾನ್ಯ. ಕೋನ B ಸಮ ಕೋನ D ಸಮ 90 ಡಿಗ್ರಿ. ಇನ್ನೊಂದು ಕೋನ A ಸಮ ಕೋನ DBC. ಮೂರು ಅಕ್ಷರಗಳನ್ನು ಉಪಯೋಗಿಸಿ ಬರೀಬೇಕು. ಆದ್ದರಿಂದ ಕೋನ ತ್ರಿಭುಜ ABC ಮತ್ತು ತ್ರಿಭುಜ BDC ಅಂತೇಳಿ ನೆನ್ಪಿಟ್ಕೊಳ್ಳಿ. ABC BDC. ಈಗ ಅನುರೂಪ ಬಾಹುಗಳನ್ನು ಬರೆಯುವ. ಅಲ್ಲಿ AB ತಗೊಂಡದ್ದು, ಇಲ್ಲಿ AC ತಗೊಳ್ಬೇಕು. AC ಫಸ್ಟ್ ಮತ್ತೆ ಲಾಸ್ಟ್, ಇಲ್ಲಿ ಫಸ್ಟ್ ಮತ್ತೆ ಲಾಸ್ಟ್ BC. AC ಭಾಗಿಸು BC. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ BC, ಸೆಕೆಂಡ್ ಮತ್ತೆ ಥರ್ಡ್ DC. BC ಭಾಗಿಸು DC. ಈಗ ಅಡ್ಡ ಗುಣಾಕಾರ ಮಾಡುವ. BC ವರ್ಗ ಸಮ AC ಗುಣಿಸು DC. ಒಂದನೆಯದ್ದು AB ವರ್ಗ ಸಮ AC ಗುಣಿಸು AD. ಎರಡನೇದ್ದು BC ವರ್ಗ ಸಮ AC ಗುಣಿಸು DC. ನಮ್ಗೆ ಬೇಕಾದದ್ದು AB ವರ್ಗ ಪ್ಲಸ್ BC ವರ್ಗ. ಆದ್ರಿಂದ ಇದು ಎರಡನ್ನು ಕೂಡಿಸ್ಬೇಕು. ಈಗ AB ವರ್ಗ ಪ್ಲಸ್ BC ವರ್ಗ ಸಮ AC ಗುಣಿಸು AD ಪ್ಲಸ್ AC ಗುಣಿಸು DC. AC ಗುಣಿಸು AD ಪ್ಲಸ್ AC ಗುಣಿಸು DC. ಇದರಲ್ಲಿಯೂ AC ಉಂಟು, ಇದರಲ್ಲಿ AC ಉಂಟು. AC ಅನ್ನು ಬ್ರಾಕೆಟ್ ನ ಹೊರಗೆ ಬರೆಯುವ. ಉಳಿದ ಪದಗಳು AD ಪ್ಲಸ್ DC ಬ್ರಾಕೆಟ್ ನ ಒಳಗೆ ಬರೆಯುವ. AD ಗೆ DC ಯನ್ನು ಕೂಡಿಸುವುದು. AD ಗೆ DC ಯನ್ನು ಕೂಡಿಸಿದ್ರೆ ಸಿಕ್ಕುವುದು ಇಡೀ ಬಾಹು AC. ಆಗ AC ಗುಣಿಸು AC ಹೇಳಿದ್ರೆ AC ವರ್ಗ. ನಮ್ಮ ಸಾಧನೀಯದಲ್ಲಿ ಬರ್ದದ್ದು ನೋಡಿ ಇದೆ ಅಲ್ವಾ? AC ವರ್ಗ ಸಮ AB ವರ್ಗ ಪ್ಲಸ್ BC ವರ್ಗ ಅಲ್ವಾ? ಗಗನ್ ಮಾಡು. ಗಗನ್ ಮೈಕ್ ಆನ್ ಮಾಡು. ಈಗ ಪುಸ್ತಕದಲ್ಲಿ ಬರ್ದಿದ್ಯಾ? ನಾನು ಹೇಳಿದ್ದನ್ನು ಪುಸ್ತಕದಲ್ಲಿ ಬರ್ದಿದ್ಯಾ? ಹಾ ಮಿಸ್, ಬರ್ದಿದ್ದೇನೆ. ಮೈಕ್ ಆನ್ ಮಾಡು.
ಬರ್ದಿದ್ದೇನೆ ಮಿಸ್. ಈಗ ದತ್ತವನ್ನು ಓದ್ತೀಯಾ? ಹಾ ಮಿಸ್. ಎಬಿಸಿ ಹಾ, ಅಲ್ಲಿ ಓದು. ಕೋನ ಬಿ ಹಾ, ಬಿ ಸಮ 90 ಡಿಗ್ರಿ. ಕೋನ ಬಿ. ವೆರಿ ಗುಡ್. ನೆಕ್ಸ್ಟ್ ಅಭಿಷೇಕ್. ಮೈಕ್ ಆಫ್ ಮಾಡು ಗಗನ್. ಅಭಿಷೇಕ್. ಹಾ ಮಿಸ್. ಸಾಧನೀಯ ಓದ್ತೀಯಾ? ಹಾ ಮಿಸ್. ಎಸಿ ಓದು. ವರ್ಗ ಸಮ ಎಸಿ ವರ್ಗ ಸಮ ಎಬಿ ವರ್ಗ ಪ್ಲಸ್ ಬಿಸಿ ವರ್ಗ. ವೆರಿ ಗುಡ್. ಮೈಕ್ ಆಫ್ ಮಾಡು. ದಕ್ಷ. ದಕ್ಷ. ಹಾ ಮಿಸ್. ರಚನೆಯನ್ನು ಓದ್ತೀಯಾ? ಹಾ ಮಿಸ್ ಆಯ್ತು. ರಚನೆಯನ್ನು ಓದು. ಬಿಡಿ ಲಂಬ ಎಸಿ ಎಳೆದಿದೆ. ಎಳೆದಿದೆ. ನೆಕ್ಸ್ಟ್ ಮಂಜುನಾಥ. ಮಂಜುನಾಥ ಏನ್ ನಿದ್ರೆ ಮಾಡ್ತಾ ಇದ್ಯಾ? ಎಲ್ಲಿದ್ದಾನೆ ಮಂಜುನಾಥ? ಮಂಜುನಾಥ ಎಲ್ಲೋ ಹೋಗಿದ್ದಾನೆ ಕಾಣ್ತದೆ. ಶಿವರಾಜ್ ಮೈಕ್ ಆನ್ ಮಾಡು. ಹಾ ಮ್ಯಾಮ್. ಈಗ ಸಾಧನೆಯನ್ನು ಓದ್ತೀಯಾ? ಹಾ ಮ್ಯಾಮ್. ಸಾಧನೆ. ಓದು. ತ್ರಿಭುಜ ಎಬಿಸಿ ಸಮ ತ್ರಿಭುಜ ಎಡಿಬಿಗಳಲ್ಲಿ ಕೋನ ಎ ಉಭಯ ಸಾಮಾನ್ಯ, ಕೋನ ಬಿ ಡಿ ಸಮ 90 ಡಿಗ್ರಿ, ಕೋನ ಸಿ ಸಮ ಎಬಿಡಿ, ಕೋನ ಎಬಿಡಿ, ತ್ರಿಭುಜ ಎಬಿಸಿ ತ್ರಿಭುಜ ಎಡಿಬಿ ಸಮರೂಪ. ಆದ್ದರಿಂದ ಸಮರೂಪ ಎಡಿಬಿ. ಆದ್ದರಿಂದ ಎಡಿ ವರ್ಗ ಎಬಿ ಸಮ ಎಬಿ. ಹೇಳಿ ಮ್ಯಾಮ್. ನಾನು ಹೇಳ್ತೇನೆ, ಒಮ್ಮೆ ಕೇಳು. ಎ ಬಿ ಭಾಗಿಸು ಎ ಡಿ ಸಮ ಎ ಸಿ ಭಾಗಿಸು ಎ ಬಿ. ಹೇಳು. ಎ ಬಿ ಭಾಗಿಸು ಎ ಡಿ ಸಮ ಎ ಸಿ ಭಾಗಿಸು ಎ ಬಿ. ಎ ಬಿ ವರ್ಗ ಸಮ ಎ ಸಿ ಎ ಡಿ ಸಮ. ಸಾಕು, ಅಷ್ಟು ಸಾಕು ಆಯ್ತಾ? ವೆರಿ ಗುಡ್. ಪವನ್ ಇದ್ದಾನ? ಪವನ್ ಮೈಕ್ ಆನ್ ಮಾಡು. ಎರಡನೇ ಸೆಟ್ ತ್ರಿಭುಜ ಓದು. ಎ ಬಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿ. ಪವನ್ ಕೇಳ್ತಾ ಇಲ್ಲ. ಪವನ್. ವಿಕಾಸ್. ಪವನ್ ಮೈಕ್ ಆಫ್ ಮಾಡು. ವಿಕಾಸ್ ಮೈಕ್ ಆನ್ ಮಾಡು. ಎರಡನೇ ಸೆಟ್ ತ್ರಿಭುಜ ಓದು. ಎರಡನೇ ಸೆಟ್ ತ್ರಿಭುಜ. ತ್ರಿಭುಜ ಎಬಿಸಿ ತ್ರಿಭುಜ ಬಿಡಿಸಿ ಗಳಲ್ಲಿ ಕೋನ ಸಿ ಉಭಯ ಸಾಮಾನ್ಯ, ಕೋನ ಬಿ ಸಮ ಡಿ ಸಮ 90 ಡಿಗ್ರಿ, ಕೋನ ಬಿ ಸಮ ಕೋನ ಡಿ ಕೋನ ಎ ಸಮ ಕೋನ ಎ ಸಮ ಕೋನ ಡಿಬಿಸಿ. ಆದ್ದರಿಂದ ತ್ರಿಭುಜ ಎಬಿಸಿ ಸರ್ವಸಮ ಸಮರೂಪ ತ್ರಿಭುಜ ಬಿಡಿಸಿ. ಸಮರೂಪ ತ್ರಿಭುಜ ಬಿಡಿಸಿ. ಹೇಳು. ಸಮರೂಪ ಸಮ ಬಿಡಿಸಿ ತ್ರಿಭುಜ. ಈಗ ಮೈಕ್ ಆಫ್ ಮಾಡು. ಮಂಜುನಾಥ ಮಂಜುನಾಥನ ಮೈಕ್ ಆನ್ ಆಗ್ತಾನೆ ಇಲ್ಲಲ್ಲ. ಯಶ್ವಿತಾ. ಈಗ ಎರಡು ಸಮಾನುಪಾತಗಳನ್ನು ಓದು.
AC ಭಾಗಿಸು BC ಸಮ BC ಭಾಗಿಸು DC. BC ಸ್ಕ್ವೇರ್ ಅಂದರೆ AC ಸಮ DC. AC ಗುಣಿಸು DC. AC ಗುಣಿಸು DC. ನೆಕ್ಸ್ಟ್ AB ವರ್ಗ. AB ವರ್ಗ ಪ್ಲಸ್ BC ವರ್ಗ ಸಮ AC ಗುಣಿಸು AD ಪ್ಲಸ್ AC ಗುಣಿಸು DC. ಅಂದರೆ AC ಬ್ರಾಕೆಟ್ A ಪ್ಲಸ್ DC. ಅಂದರೆ AC ಗುಣಿಸು AC. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದರೆ AC ಸ್ಕ್ವೇರ್. ಸರಿ, ಇಲ್ಲಿಗೆ ಪ್ರಮೇಯ ಮುಗೀತು. ಸರಿಯಾ? ಈಗ ಮತ್ತೆ ನಾವು ಪಾಠಕ್ಕೆ ಬರುವ. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ನೋಡ. ಈಗ ಮಂಗಳೂರಿನ ಹತ್ರ ಉಳ್ಳಾಲ ಅಂತೇಳಿ ಒಂದು ಪ್ರಾಂತ್ಯ ಉಂಟು, ಗೊತ್ತುಂಟಾ? ಅಲ್ಲಿ ಅಬ್ಬಕ್ಕ ರಾಣಿ ಅಂತ ಹೇಳಿಕೊಂಡು ಒಬ್ಳು ರಾಣಿ ಇದ್ಲಂತೆ. ಅಲ್ಲಿ ಉಳ್ಳಾಲದಲ್ಲಿ ಮುಸ್ಲಿಂ ಜನರು ಜಾಸ್ತಿ. ಆದ್ರಿಂದ ನಾವು 3 ಪದಗಳನ್ನು ನೆನಪಿಟ್ಕೊಳ್ಬೇಕು. ಅಬ್ಬಕ್ಕ, ಅಡಬ, ಬಿಡಿಸಿ. ಅದು ಅಬ್ಬಕ್ಕನಿಂದ ಅಡಬನನ್ನು ಬಿಡಿಸಿ ಆಗ್ಬೋದು, ಅಡಬನಿಂದ ಅಬ್ಬಕ್ಕನನ್ನು ಬಿಡಿಸಿ ಸಹ ಆಗ್ಬೋದು. ಈಗ ಶ್ರೀಲಕ್ಷ್ಮಿ, ನಾನು ಹೇಳಿದ 3 ಪದಗಳನ್ನು ಪುನಃ ಹೇಳು. ಶ್ರೀಲಕ್ಷ್ಮಿ. ಅಬ್ಬಕ್ಕ, ಬಿಡಿಸಿ, ಅಡಬ, ಮೂರನೇದು ಅಡಬ. ಕೇಳ್ತಾ ಇಲ್ಲ ನನ್ಗೆ ನೀನ್ ಹೇಳುದು. ಅಬ್ಬಕ್ಕ, ಅಡಬ, ಬಿಡಿಸಿ. ನಿಂದು ಮೈಕ್ ಆನ್ ಆಗ್ಲಿಲ್ಲ ಶ್ರೀಲಕ್ಷ್ಮಿ. ಮೈಕ್ ಆನ್ ಉಂಟು ಮಿಸ್. ಈಗ ಹೇಳು, 3 ಪದಗಳನ್ನು ಹೇಳು. ಅಬ್ಬಕ್ಕ, ಅಡಬ, ಬಿಡಿಸಿ. ಅದೇ 3 ತ್ರಿಭುಜದ ಹೆಸರುಗಳು ನೋಡಿ. ಫಸ್ಟ್ ಇದ್ದು ABC, ಅಬ್ಬಕ್ಕ, ನೆನ್ಪಾಗ್ತದಾ? ಅಡಬ, ADB, ABC, ADB. ಅದರಲ್ಲಿ AB ಭಾಗಿಸು AD ಸಮ AC ಭಾಗಿಸು AB. ಫಸ್ಟ್ ಇದು 2 ಅಕ್ಷರ AB, ಫಸ್ಟ್ ಇದು 2 ಅಕ್ಷರ AD, AB ಭಾಗಿಸು AD. ಇನ್ನು ಫಸ್ಟ್ ಮತ್ತೆ ಲಾಸ್ಟ್ AC, ಫಸ್ಟ್ ಮತ್ತೆ ಲಾಸ್ಟ್ AB. AB ಭಾಗಿಸು AD ಸಮ AC ಭಾಗಿಸು AB. ಅದನ್ನ ಅಡ್ಡ ಗುಣಾಕಾರ ಮಾಡಿದ್ರೆ AB ವರ್ಗ ಸಮ AC ಗುಣಿಸು AD ಸಿಗ್ತದೆ. ಇನ್ನೊಂದು ಅಬ್ಬಕ್ಕ, BDC, BDC. ಅದರಲ್ಲಿ ಫಸ್ಟ್ ಮತ್ತೆ ಲಾಸ್ಟ್ AC ತಕೊಂಡ್ರೆ ಫಸ್ಟ್ ಮತ್ತೆ ಲಾಸ್ಟ್ BC. ಇನ್ನು ಸೆಕೆಂಡ್ ಮತ್ತೆ ಲಾಸ್ಟ್ ತಕೊಂಡ್ರೆ ಸೆಕೆಂಡ್ ಮತ್ತೆ ಲಾಸ್ಟ್ DC. ಅದರಿಂದ ಸಿಕ್ಕಿದ್ದು BC ವರ್ಗ ಸಮ AC ಗುಣಿಸು DC. ಆಮೇಲೆ 2 ಕೂಡಿಸುವುದು. ಈಗ ಈ 2 ಸಮೀಕರಣಗಳನ್ನು ಮಾತ್ರ ಹೇಗೆ ನೆನಪಿಟ್ಕೊಳ್ಳುವುದು ಹೇಳಿ ನೋಡುವ. ತ್ರಿಭುಜವನ್ನು ನೋಡಿ. ಲಂಬ ಕೋನವನ್ನು ಹೊಂದಿರುವ 2 ಬಾಹುಗಳು. ಒಂದು ಬಾಹು AB, ಇನ್ನೊಂದು ಬಾಹು BC. AB ವರ್ಗ, AB ಯ ಘಾತ 2 ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ 2 ದಾರಿ ಕಾಣುದಿಲ್ವ ನಿಮ್ಗೆ? B ಇಂದ A ಗೆ ಹೋದ ಮೇಲೆ ನೀವು A ಇಂದ D ವರೆಗೆ ಬರ್ಬೋದು, ಅಥವಾ A ಇಂದ C ವರೆಗೆ ಬರ್ಬೋದು. AB ವರ್ಗ ಸಮ AD ಗುಣಿಸು AC. ನೆನ್ಪಾಯ್ತಾ? AB ವರ್ಗ ಸಮ AD ಗುಣಿಸು AC. ಹಾಗೆಯೇ DC ವರ್ಗಕ್ಕಾಗುವಾಗ C ಇಂದ ಒಮ್ಮೆ D ಗೆ ಹೋಗ್ಬೋದು, C ಇಂದ A ಗೆ ಹೋಗ್ಬೋದು. ಅಂತ ಹೇಳಿದ್ರೆ DC ಗುಣಿಸು AC. 1ನೇ ಸಮೀಕರಣ, 2ನೇ ಸಮೀಕರಣ. ಇದನ್ನು ರಚಿಸ್ಲಿಕ್ಕೆ ಗೊತ್ತಾದ್ರೆ ಕೂಡಿಸಿ ಹಾಕುವುದು ಸುಲಭ. ನೆನ್ಪಿಟ್ಕೊಳ್ಬೋದಾ? ಲಕ್ಷ್ಮಣ, ಮೈಕ್ ಆನ್ ಮಾಡು. ನಾನು ಹೇಳಿದ 3 ಪದಗಳು ಯಾವುದೆಲ್ಲ ಹೇಳು.
ಆ, ಅಬ್ಬಕ್ಕ ಮೂರು ಪದಗಳು. ಹಾ ಅಬ್ಬಕ್ಕ ಮತ್ತೆ ಅಡ್ಡಬ್ಬ ಮತ್ತೆ ಹಾ. ಬಿಡಿಸಿ. ಅಬ್ಬಕ್ಕನಿಗೆ ಎ ಬಿ ಸಿ ಗೊತ್ತಾಗ್ತದಲ್ವಾ? ಹಾ ಮಿಸ್. ಅಡಬನಿಗೆ ಎ A, ಡಿ D, B. ಬಿ. ಬಿಡಿಸಿ ಬಿ BD. ಡಿ ಸಿ. ಇದರಲ್ಲಿ ಎ ಬಿ ಸಿ ಒಂದು ಎರಡರ ಒಟ್ಟಿಗೂ ಇರ್ಲೇಬೇಕು, ಎ ಬಿ ಸಿ ಅನ್ನು ತಗೊಳ್ಳೇಬೇಕು. ಎ ಬಿ ಸಿ ಒಟ್ಟಿಗೆ ಒಮ್ಮೆ ಎ ಡಿ ಬಿ, ಎ ಬಿ ಸಿ ಒಟ್ಟಿಗೆ ಇನ್ನೊಮ್ಮೆ ಬಿ ಡಿ ಸಿ. ಅರ್ಥ ಆಯ್ತಾ? ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಬಹುದಾ? ಈಗ ನೆಕ್ಸ್ಟ್ ಮೈಕ್ ಆಫ್ ಮಾಡು. ಪವನಶ್ರೀ, ಹಾ ಮ್ಯಾಮ್. ಈಗ ನಾನು ಎ ಬಿ ಇಂದ ಎರಡು ದಾರಿಗಳು ಇದ್ದಾವೆ ಅಂತ ಹೇಳಿದೆ, ಹೇಳ್ಬೋದಾ ಅದನ್ನು? ಎ ಬಿ ವರ್ಗ ಸಮ ಎ ಡಿ ಗುಣಿಸು ಎ ಸಿ. ಎ ಬಿ ವರ್ಗ ಸಮ ಎ ಡಿ ಗುಣಿಸು ಎ ಸಿ. ನೆನ್ಪಾಯ್ತಲ್ಲ ಚಿತ್ರ ನೋಡುವಾಗ? ಮೈಕ್ ಆಫ್ ಮಾಡು. ಅಭಿಷೇಕ್ ಮೈಕ್ ಆನ್ ಮಾಡು. ಈಗ ನೋಡು, ಬಿ ಸಿ ಇಂದಲೂ ಸಹ ಎರಡು ದಾರಿಗಳು ಕಾಣ್ತಾ ಉಂಟ ನಿಂಗೆ? ಸಿಗೆ ಬಂದ್ಮೇಲೆ ಒಮ್ಮೆ ಡಿ ಗೆ ಹೋಗ್ಬೋದು, ಇನ್ನೊಮ್ಮೆ ಎ ಗೆ ಹೋಗ್ಬೋದು. ಆದ್ರಿಂದ ಬಿ ಸಿ ವರ್ಗ ಸಮ ಸಿ ಡಿ ಗುಣಿಸು ಎ ಸಿ. ಹೇಳೋದನ್ನು. ಯಾವ್ದು? ಬಿ ಸಿ ವರ್ಗ ಸಮ ಸಿ ಡಿ ಗುಣಿಸು ಎ ಸಿ. ಸಮೀಕರಣ ನಂಬರ್ 2. ಹಾ ಮಿಸ್. ಬಿ ಸಿ ವರ್ಗ ಸಮ ಓದೋದು. ಎ ಸಿ ಗುಣಿಸು ಡಿ ಸಿ. ಚಿತ್ರದಲ್ಲಿ ನೋಡು, ಪಾದ ಬಿ ಸಿ, ಪಾದ ಬಿ ಸಿ. ಸಿ ಇಂದ ಎ ಕಡೆಗೆ ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಡಿ ಬಿಂದು ಉಂಟಲ್ವಾ? ಹೌದು ಮಿಸ್. ಅಂದ್ರೆ ಒಮ್ಮೆ ಸಿ ಡಿ, ಇನ್ನೊಮ್ಮೆ ಸಿ ಎ ಅಲ್ವಾ? ಹೌದು ಮಿಸ್. ಅಂದ್ರೆ ಬಿ ಸಿ ವರ್ಗ ಸಮ ಸಿ ಡಿ ಗುಣಿಸು ಸಿ ಎ ಅಂತ ಹೇಳ್ಬೋದು, ಅಥವಾ ಎ ಸಿ ಗುಣಿಸು ಸಿ ಡಿ, ಹೇಗೆ ಸಹ ಹೇಳ್ಬೋದು ಅದನ್ನು. ಅರ್ಥ ಆಯ್ತಾ ಎಲ್ರಿಗೂ ಪ್ರಮೇಯ? ಪ್ರಮೇಯ ಅರ್ಥ ಆಯ್ತಲ್ವಾ? ಸರಿ 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 ಸರಿ. ಈಗ ಒಂದು ಲೆಕ್ಕ ಮಾಡುವ. ಒಂದು ಏಣಿಯ ಪಾದವು ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ತಲುಪುವಂತೆ ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಉದ್ದವೆಷ್ಟು?
ಪ್ರಶ್ನೆ ಇನ್ನೊಮ್ಮೆ ಓದ್ತೇನೆ ಕೇಳಿ. ಒಂದು ಏಣಿಯ ಪಾದವು ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಪಾದವು ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ತಲುಪುವಂತೆ ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಈಗ ನಮ್ದು ಬ್ಲಾಕ್ ಬೋರ್ಡ್ ಉಂಟಲ್ಲ, ಇದು ಗೋಡೆ. ಇದರ ತುದಿಗೆ ತಲುಪುವ ಹಾಗೆ ಒಂದು ಏಣಿಯನ್ನು ಇಟ್ಟಿದೆ. ನನ್ನ ಸ್ಕೇಲಿಗೆ ಏಣಿ ಅಂತ ಕೊಡ. ಇದನ್ನು ಹೀಗೆ ಗೋಡೆಗೆ ತಾಗಿಸಿ ಇಡ್ತೇವ, ಗೋಡೆಗೆ ಓರೆ ಮಾಡಿ ಇಡ್ತೇವ, ಗೋಡೆಗೆ ಓರೆ ಮಾಡಿ ಇಡ್ತೇವೆ ಅಲ್ವಾ? ಆಗ ಬುಡದಿಂದ ಗೋಡೆಗಿರುವ ದೂರ ಕಾಣ್ತದ? ಏಣಿಯ ಬುಡ ಇದು, ಇದರಿಂದ ಗೋಡೆಗಿರುವ ದೂರ ಇನ್ನೊಂದು ಸ್ಕೇಲಿನ ಉದ್ದ ಅಲ್ವಾ? ಈಗ ಯಾವ ಅಳತೆಗಳನ್ನು ಕೊಟ್ಟಿದ್ದಾರೆ? ಒಂದು ಲಂಬ ಕೋನ ತ್ರಿಭುಜ ಸಿಗ್ತದ ಅಲ್ಲಿ? ಈಗ ಕರಿಹಲಗೆ ಗೋಡೆ, ಇದಕ್ಕೆ ಓರೆಯಾಗಿ ಸ್ಕೇಲನ್ನು ಇಟ್ಟದ್ದು ಏಣಿ, ಅಂದ್ರೆ ಇದು ಏಣಿ ಅಲ್ವಾ? ಇದು ಗೋಡೆಯಿಂದ ಏಣಿಯ ಪಾದಕ್ಕಿರುವ ದೂರ. ಈಗ ಕೊಟ್ಟ ಅಳತೆಗಳನ್ನು ಎಲ್ಲೆಲ್ಲಿ ಬರಿಬೇಕು? ಏಣಿಯ ಪಾದವು ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಗೋಡೆಯ ಮೇಲೆ ಒಂದು ಕಿಟಕಿ ಉಂಟಂತೆ, ಅದು ಎಷ್ಟು ಎತ್ತರದಲ್ಲಿ ಉಂಟಂತೆ? 6 ಮೀಟರ್ ಎತ್ತರದಲ್ಲಿ ಉಂಟಂತೆ. ಹಾಗಾದ್ರೆ 6 ಮೀಟರ್ ಮತ್ತು 2.5 ಲಂಬ ಕೋನವನ್ನು ಹೊಂದಿರುವ ಎರಡು ಬಾಹುಗಳು. ಏಣಿ ಅನ್ನೋದೇನಾಯ್ತು? ಲಂಬ ಕೋನಕ್ಕೆ ಎದುರುಗಡೆ ಇರುವ ಬಾಹು ಅಂತ ಹೇಳಿದ್ರೆ ವಿಕರ್ಣ. ಈಗ ಪೈಥಾಗರಸನ ಪ್ರಮೇಯವನ್ನು ಅಳವಡಿಸಬೇಕು. ಎ ಬಿ ಸಿ ವಿಕರ್ಣದ ವರ್ಗವು AC ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. 2.5ರ ವರ್ಗ ಪ್ಲಸ್ 6ರ ವರ್ಗ. 25 625, 2 ಸ್ಥಾನಕ್ಕೆ ಬಿಂದು 6.25, 6ರಲ್ಲಿ 36, 42.25. AC ಸಮ ವರ್ಗಮೂಲ 42.25. ಈಗ 42 ಅಥವಾ 42.25 ಇದು ಯಾವ ಎರಡು ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರ್ತದೆ ಹೇಳಿ? 6ರ ವರ್ಗ 36, 7ರ ವರ್ಗ 49, ಅದರ ನಡುವೆಯಲ್ಲಿ ಬರ್ತದೆ. ಮತ್ತೆ ಇಲ್ಲಿ ಕೊನೆಯಲ್ಲಿ 2 5 ಉಂಟು. 25ರ ವರ್ಗಮೂಲ ಎಷ್ಟು? 5. ಇದರ ವರ್ಗಮೂಲ 6, ಇದರ ವರ್ಗಮೂಲ 7. 6ಕ್ಕಿಂತ ಹೆಚ್ಚು, 7ಕ್ಕಿಂತ ಕಡಿಮೆ, ದಶಾಂಶ ಸಂಖ್ಯೆಯಲ್ಲಿ 5 ಬರ್ತದೆ ಅಂತ ಹೇಳಿದ್ರೆ 6.5 ಇರಬಹುದಾ? ಗುಣಿಸಿ ನೋಡಿ. 6.5 2 ಸರ್ತಿ ಗುಣಿಸಿದ್ರೆ 42.25 ಬರ್ತದಾ ಹೇಳ್ತೀವಿ. ಬಂದ್ರೆ ಸರಿ ಉತ್ತರ 6.5. 5 5ಲಿ 25, 2 ಕೈಯಲ್ಲಿ, 5 6ಲಿ 30, 32. ಪುನಃ 5 5ಲಿ 6 5ಲಿ 30, ಕೈಯಲ್ಲಿ 3, 6 6ಲಿ 36, 3 39, 5 2 42.25 ಬಂತು. ಸರಿ ಅಲ್ವಾ? ಹಾಗಾದ್ರೆ ವರ್ಗಮೂಲ ಎಷ್ಟಾಯ್ತು? 6.5 ಮೀಟರ್. ಏಣಿಯ ಎತ್ತರ ಎಷ್ಟಿರ್ಬೇಕು? 6.5 ಮೀಟರ್. ಇವತ್ತಿನ ಪಾಠ ಅರ್ಥ ಆಯ್ತಾ? ವಿಕಾಸ್, ಅರ್ಥ ಆಗಿದೆ. ಲಕ್ಷ್ಮಣ್, ಮಂಜುನಾಥ,
ಹಾಗಾದ್ರೆ ಇದೇ ರೀತಿ ಪಾಠ ಹಾಕ್ಬೋದಲ್ವಾ? ಹಾ ಮಿಸ್ ಇದೇ ತರ ಮಾಡ್ಬೋದು. ಇದೇ ಆಪ್ ಅಲ್ಲಿ ಮೇಲ್ಗಡೆ ರೆಕಾರ್ಡಿಂಗ್ ಹೇಳಿಕೊಂಡು ಒಂದು ಲೈನ್ ಬರ್ತದೆ ಟಾಪ್ ಅಲ್ಲಿ. ಆ ರೆಕಾರ್ಡಿಂಗ್ ಗೆ ಹೋದ್ರೆ ನಿಮ್ಗೆ ಇವತ್ತು ಮಾಡಿದ ಪಾಠ ಪುನಃ ಸಿಗ್ತದೆ ಆಯ್ತಾ. ನೋಟ್ಸ್ ಒಂದ್ ವೇಳೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದೆ ಇದ್ರೆ ರೆಕಾರ್ಡಿಂಗ್ ನೋಡಿ ಪುನಃ ಬರೀರಿ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಭೇಟಿ ಆಗುವ ಆಯ್ತಾ. ಬಾಯ್ 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 ಬಾಯ್. ಥ್ಯಾಂಕ್ ಯು ಮಿಸ್. ಬಾಯ್ ಮಿಸ್. Bye.